ಸರ್ ನಮಸ್ತೆ. ನಮಸ್ಕಾರ ಸರ್. ಹೇಗೆ ನಡೀತಾ ಇದೆ ಎಲೆಕ್ಷನ್ ಎಲ್ಲ? ದಿವಂಗತ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪ ಅವರು ಕಳೆದ ಎರಡೂವರೆ ದಶಕದಿಂದ ಈ ದಕ್ಷಿಣ ಕ್ಷೇತ್ರದಲ್ಲಿ ಶಾಸಕರಾಗಿ ಅನೇಕ ಜನಕ್ಕೆ ಬಡ ಜನಕ್ಕೆ ಸೇವೆ ಸಲ್ಲಿಸಿ ಅನೇಕ ವಿದ್ಯಾಸಂಸ್ಥೆಗಳನ್ನು ಸ್ಥಾಪನೆ ಮಾಡಿಬಿಟ್ಟು ವಿದ್ಯಾಕಾಶಿ ಮಾಡಿರುವಂಥ ಯಾರಿಗಾರು ಬಿರುದು ಇಡೀ ಕರ್ನಾಟಕದಲ್ಲಿ ಯಾರಿಗಾರು ಸಿಗುತ್ತೆ ಅಂದರೆ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪ ಅವ್ರಿಗೆ ಸಿಗುತ್ತೆ. ಅವರು ಅಕಾಲಿಕ ನಿಧನ ಆಗಿರೋದ್ರಿಂದ ಇವತ್ತು ಉಪಚುನಾವಣೆ ಬಂದಿದೆ. ಇಡೀ ರಾಜ್ಯದ ಗಮನ ಸೆಳೀತಿರೋದು ದಾವಣಗೆರೆ ದಕ್ಷಿಣ ಕ್ಷೇತ್ರ. ಅದು ಯಾಕಪ್ಪ ಅಂದರೆ ಇವತ್ತು ಎಲ್ಲೋ ಒಂದು ಕೂಗಿತ್ತು ಅಲ್ಪಸಂಖ್ಯಾತರಿಗೆ ಈ ಸರಿ ಒಂದು ಮಾನ್ಯತೆ ಕೊಡಬೇಕು ಅಂತೇಳಿ. ನೋಡಿ, ಭಾರತದ ಸಂವಿಧಾನದಲ್ಲಿ ಎಲ್ಲಾ ಜಾತಿ ವರ್ಗದವರಿಗೆ ಒಂದು ಅವಕಾಶ ಸಿಗಬೇಕಾಗಿದೆ. ನಮ್ಮ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರುವಂಥ ಶಕ್ತಿ ನಮಗೆ ಇವತ್ತು ಇರುತ್ತೆ, ನಾಡೇನೂ ಇರುತ್ತೆ. ಸೊ ಆದರೆ ಅಲ್ಪಸಂಖ್ಯಾತರಿಗೆ ನ್ಯಾಯ ಕೊಡಬೇಕಂತ ಬಿಜೆಪಿಯವರು ಎಲ್ಲಿ ಬೇಕಲ್ಲೇ ಡೋಲ್ ಬಾರಿಸ್ತಾ ಇದ್ದಾರೆ. ಇದು ನ್ಯಾಯ ಏನು ಅಂತ ಅವರು ಕೇಳಿ, ಅಲ್ಪಸಂಖ್ಯಾತರಿಗೆ ನ್ಯಾಯ ಸಿಗ್ಲಿ ಅಂತ ಕೇಳ್ತಿದ್ದಾರೆ. ಅವ್ರಿಗೂ ಕೂಡ ಸ್ವಾಗತ ಕೋರೋಣ ಅನ್ಕೊಳ್ಳಿ. ಆದ್ರೆ ಯಾವ ಬಾಯಿಂದ ಹೇಳ್ತಿದ್ದಾರೆ ಅಂತ ನನಗೆ ಆಶ್ಚರ್ಯ ಆಗ್ತಾ ಇದೆ. ಇಡೀ ಪ್ರಪಂಚದಲ್ಲಿ, ಇಡೀ ರಾಜ್ಯದಲ್ಲಿ ಒಂದು ಅಲ್ಪಸಂಖ್ಯಾತರಿಗೆ ಒಂದು ವಿಧಾನ ಪರಿಷತ್ತಿಗೆ, ವಿಧಾನಸೌಧಕ್ಕೆ ಟಿಕೆಟ್ ಕೊಟ್ಟಿರುವಂತ ಪಕ್ಷ ಇವತ್ತು ಅಲ್ಪಸಂಖ್ಯಾತರಿಗೆ ನ್ಯಾಯ ಕೊಡಕ್ಕೆ ಹೋರಾಟ ಮಾಡ್ತಾ ಇದೆ. ಇವ್ರಿಗೆ ನಾಚಿಕೆ ಆಗಲ್ವಾ ಅಂತ ನಾನು ಕೇಳ್ತಾ ಇದ್ದೀನಿ. ಇವರು ಫಸ್ಟ್ ಮಾಡಿ ತೋರಿಸ್ಬೇಕು. ಇವತ್ತು ಕಾಂಗ್ರೆಸ್ ಪಕ್ಷ ಸರ್ ಅನೇಕ ಸಚಿವರನ್ನ ಕೇಂದ್ರದಲ್ಲಿ ಸರ್ಕಾರ ಇದ್ದಾಗ, ಮನಮೋಹನ್ ಸಿಂಗ್ ಸರ್ಕಾರ ಇದ್ದಾಗ 10 ವರ್ಷದಲ್ಲಿ ಎಷ್ಟು ಸಚಿವರಿಗೆ ನಾವು ಕೇಂದ್ರ ಸಚಿವರು ಮಾಡಿದ್ದೀವಿ. ಇವತ್ತು ರಾಜ್ಯದಲ್ಲಿ ಏನು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ನೇತೃತ್ವದ ಸರ್ಕಾರದಲ್ಲಿ ಇದೇ ಜಮೀರ್ ಅಹಮದ್ ಸಾಹೇಬರು ವಸತಿ ಸಚಿವರಿದ್ದಾರೆ, ಇದೇ ರಹೀಂ ಖಾನ್ ಅವರು ಸಚಿವರಿದ್ದಾರೆ. ಇನ್ನೊಬ್ಬರು ಸಚಿವರ ಸ್ಥಾನಕ್ಕೆ ಅವರಿಗೆ ಕೊಡಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅಲಾಟ್ಮೆಂಟ್ ಮಾಡೋಕ್ಕೆ ಸ್ವಲ್ಪ ತೊಂದರೆ ಆಗ್ತಾ ಇದೆ ಅಂದಾಗ ಅವರಿಗೆ ಸ್ಪೀಕರ್ ಹುದ್ದೆಯನ್ನು ಕೊಟ್ಟು ಇವತ್ತು ಒಳ್ಳೆ ಒಂದು ಉನ್ನತ ಸ್ಥಾನ ಕೊಟ್ಟು ಯು ಟಿ ಖಾದರ್ ಸಾಹೇಬರಿದ್ದಾರೆ, ಪೊಲಿಟಿಕಲ್ ಸೆಕ್ರೆಟರಿ ಆಗಿ ನಜೀರ್ ಸಾಹೇಬರಿದ್ದಾರೆ, ಮುಖ್ಯ ಸಚೇತಕರಾಗಿ ಸಲೀಂ ಅಹಮದ್ ಸಾಹೇಬರಿದ್ದಾರೆ, MLC ಆಗಿ ಅಬ್ದುಲ್ ಜಬ್ಬಾರ್ ಸಾಹೇಬರಿದ್ದಾರೆ. ಆಮೇಲೆ ಈ ನಿಗಮ ಮಂಡಳಿ ಚೇರ್ಮನ್ಗಳು 22 ನಿಗಮ ಮಂಡಳಿ ಚೇರ್ಮನ್ಗಳಿಗೆ ಚೇರ್ಮನ್ ಮಾಡಿಬಿಟ್ಟು ಕ್ಯಾಬಿನೆಟ್ ರ್ಯಾಂಕಿಂಗ್ ಕೊಟ್ಟಿದ್ದೀವಿ. ಗ್ಯಾರಂಟಿ ಅನುಷ್ಠಾನ ಪ್ರಾಧಿಕಾರದಲ್ಲಿ ಒಬ್ಬ ಅಲ್ಪಸಂಖ್ಯಾತರಿಗೆ ಉಪಾಧ್ಯಕ್ಷ ಮಾಡಿ ಅವ್ರಿಗೂ ಕೂಡ ಕ್ಯಾಬಿನೆಟ್ ರ್ಯಾಂಕಿಂಗ್ ಕೊಟ್ಟಿದ್ದೀವಿ ಮೇರೋಸ್ ಖಾನ್ ಅವರಿಗೆ. ಇಷ್ಟೆಲ್ಲ ಹುದ್ದೆ ಕಾಂಗ್ರೆಸ್ ಪಾರ್ಟಿ ಕೊಟ್ಟಿದೆಯಲ್ಲ. ಸೊ ನಮ್ಮ ಮುಸಲ್ಮಾನರು ಯಾರಿಗೆ ಬೆಂಬಲಿಸ್ತಾರೆ ಹೇಳಿ? ನಮ್ಮ ಹಿತ ಕಾಪಾಡುವಂತ ಪಕ್ಷಕ್ಕೆ ಬೆಂಬಲ ಕೊಡ್ತೀವಿ. ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ಕೊಡುವಂತ ಕರ್ತವ್ಯ ನಮ್ಮ ಮುಸಲ್ಮಾನರಿಗಿದೆ. ನಮಗೆ ನೋವು ಆಗಿರ್ಬೋದು, ಮುಂದಿನ ದಿನಗಳಲ್ಲಿ ನಮ್ಗೆ ಅವಕಾಶ ಸಿಗುತ್ತೆ. ಈಗ ಕಳೆದ ಅನೇಕ ಸರ್ಕಾರ ಬಂದಾಗೆ ನಮ್ಗೆ ಅನೇಕ ಟಿಕೆಟ್ಗಳು ಕೊಟ್ಟಿರೋದೇ ನಮ್ಮ ಕಾಂಗ್ರೆಸ್ ಸರ್ಕಾರ. ಒಂದು ಟಿಕೆಟ್ ಬಿಜೆಪಿ ಕೊಟ್ಟಿಲ್ಲ. ಕೇಂದ್ರದಲ್ಲಿ, ರಾಜ್ಯದಲ್ಲಿ ಅಂಥ ಪಾರ್ಟಿ ಇತ್ತು. ಅಲ್ಪಸಂಖ್ಯಾತರಿಗೆ ಅನ್ಯಾಯ ಆಗಿದೆ, ಇದು ಅಲ್ಪಸಂಖ್ಯಾತರ ಸೀಟು ಎಲ್ಲ ಮೊಸಳೆ ಕಣ್ಣು ಹಾಕೋದು ಬಿಟ್ಬಿಡ್ಬೇಕಂತ ಹೇಳ್ತೀನಿ ಬಿಜೆಪಿ ಅವ್ರಿಗೆ. ನಾನು ಇದಾರಲ್ಲ ಸ್ವಲ್ಪ ಕೆಲವು ಜನರಿಗೆ ಸೋಲಿಸ್ಬೇಕಂತ ಈಗ ಅದೇ ಹೇಳ್ತೀರಿ ನೋಡಿ. ಈಗ ಕೆಲವರು ಅಲ್ಪಸಂಖ್ಯಾತರು ಬಂಡಾಯವಾಗಿ ನಿಂತಿದ್ರು, ಅವರು ಮತ್ತೆ ಮರಳಿ ಕಾಂಗ್ರೆಸ್ಸಿಗೆ ಬಂದ್ರು. ಅದು ಒಂದು ಒಳ್ಳೆ ಬೆಳವಣಿಗೆ. ಇನ್ನು ಅಲ್ಪಸಂಖ್ಯಾತರು ಸಾಕಷ್ಟು ಜನ ಇದ್ದಾರೆ. ಅವ್ರಿಗೂ ಕೂಡ ನಾನು ನಿಮ್ಮ ಮುಖಾಂತರ ಮನವಿ ಮಾಡ್ತೀನಿ. ನೋಡಿ, ನೀವು ನಿಮ್ಮ ನ್ಯಾಯ ಕೇಳ್ತಿದ್ರಲ್ಲಿ ನಿಮಗೆ ನಾನು ಯಾವತ್ತೂ ನಿಂತ್ಕೋಬೇಡಿ, ಕೇಳಬೇಡಿ ಅಂತ ಯಾವತ್ತೂ ಹೇಳಲ್ಲ. ಎಲ್ಲೋ ಒಂದು ಕಡೆ ನಿಮ್ಮಿಂದ ನಮ್ಮ ಅಲ್ಪಸಂಖ್ಯಾತರಿಗೆ ಪ್ರತಿ ಹಂತದಲ್ಲಿ ಶೋಷಣೆ ಮಾಡುವಂಥ ಬಿಜೆಪಿಗೆ ಅನುಕೂಲ ಆಗಕ್ಕೆ ಕೊಡಬೇಡಿ ದಯವಿಟ್ಟು. ಕೈ ಮುಗಿದು ಎಲ್ಲ ಅಲ್ಪಸಂಖ್ಯಾತರ ಏನು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ಸ್ ಇದ್ದಾರೆ ಅವ್ರಿಗೆ ಕೈ ಮುಗಿದು ಕೇಳ್ತೀನಿ. ನಿಮ್ಮ ಈ ಒಂದು ಹಠದಿಂದ ಎಲ್ಲೋ ಒಂದು ಕಡೆ ಅಲ್ಪಸಂಖ್ಯಾತರಿಗೆ ಇವತ್ತು ಉತ್ತರ ಪ್ರದೇಶ ಏನಿದೆ ಸರ್, ಇವತ್ತು ನಾವಲ್ಲಿ ಉಸಿರಾಡೋದು ಕಷ್ಟ ಇದೆ, ಊಟ ಮಾಡೋದು ಕಷ್ಟ ಇದೆ. ಇದೇ ನರೇಂದ್ರ ಮೋದಿ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂದರು. ಬರೇ ಅವ್ರ ಜನಾಂಗರಿಗೆ ವಿಕಾಸ ಮಾಡ್ಕೊಂಡು ನಮ್ದು ಯಾವುದೂ ವಿಕಾಸ ಮಾಡಿಲ್ಲ. ಇವತ್ತು ವಿಕಾಸ ಎಲ್ಲಿದೆ ಅಂತ ಗಲ್ಲಿ ಹುಡುಕ್ಬೇಕು ನಾವು, ಅಂಥ ಪರಿಸ್ಥಿತಿ ಬಂದಿದೆ. ಇಂಥ ಅಲ್ಪಸಂಖ್ಯಾತ ವಿರೋಧಿ ಪಕ್ಷಗಳನ್ನೇ ತಾವು ಒಂದು ಅನುಕೂಲ ಮಾಡಿಕೊಡ್ಬೇಡಿ ದಯವಿಟ್ಟು. ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲಿಸಿ, ಮುಂದೆ ಅವಕಾಶ ಸಿಗುತ್ತೆ. ಇವತ್ತು ನಮ್ಮ ನಾಯಕರು ಸಿದ್ದರಾಮಯ್ಯ ಸಾಹೇಬರು, ಡಿ ಕೆ ಶಿವಕುಮಾರ್ ಸಾಹೇಬರು, ಎಲ್ಲ ಹಿರಿಯ ಸಚಿವರು, ಎಲ್ಲ ಶಾಸಕರು ಒಂದೇ ಮಾತು ಹೇಳಿರೋದು, 5 ವರ್ಷಕ್ಕೆ ನಾವೇ ಆಯ್ಕೆ ಮಾಡಿದ್ವಿ ಶಾಮನೂರು ಶಿವಶಂಕರಪ್ಪಗೆ. 3 ವರ್ಷ ಮುಗಿದೋಗಿದೆ, ಇನ್ನು 2 ವರ್ಷ ಉಳಿದಿದೆ. ಇನ್ನು 2 ವರ್ಷ ನಾವು ಕೊಟ್ಟಿದ್ವಲ್ಲ ಅಧಿಕಾರ, ಅದೇ ಅಧಿಕಾರ ವಾಪಸ್ ಅವ್ರಿಗೆ ಕೊಡೋಣ. 28 ಮತ್ತೆ ನೀವು ಕೇಳಿ ನಿಮ್ಮ ಅಧಿಕಾರ, ನಾವು ಡಿಫೆಂಡ್ ಮಾಡೋಣ, ಕೇಳೋಣ. ಗೆಲ್ಲುವಂತ ಅಭ್ಯರ್ಥಿನ ತಗೊಂಡೋಗಿ ಹೈಕಮಾಂಡ್ ಮುಂದೆ ಇಡೋಣ. ಸರ್, ನಾವು ಇವ್ರಿಗೆ ಕೊಟ್ರೆ ಗೆಲ್ತೀವಿ ಅಂತೇಳಿ ಅಂತವ್ರನ್ನ ಮುಂದಿನ ಸರಿ ಅವಕಾಶ ಸಿಗುತ್ತೆ. ಒಂದು MLA ಯಾಕೆ ಸರ್, 40 MLA ಆಗ್ಬೇಕು ಅಂತ ಶಕ್ತಿ ಇರುವಂತ ನಮ್ಮ ಸಮಾಜ ಮಾಡ್ಬೋದು. ಕರ್ನಾಟಕದಲ್ಲಿ 40 MLAಗಳು ಆಗುವಂತ ಶಕ್ತಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಮನವರಿಕೆ ಮಾಡ್ಬಿಟ್ಟು ನಾವು 40 ಸೀಟ್ಗಳನ್ನು ತಗೊಳ್ಳೋಣ.
ಇವತ್ತು ನಾವು ಈ ಅನುಕಂಪ ಆಧಾರದ ಮೇಲೆ ಅವ್ರ ಮನೆಯವ್ರಿಗೆ ಕೊಡಬೇಕು. ಈಗ ಬಾಗಲಕೋಟೆಯಲ್ಲಿ ನಾವು ಅವ್ರ ಮನೆಯವ್ರಿಗೆ ಕೊಟ್ಬಿಟ್ಟು ಈ ಮನೆಗೆ ಕೊಡಲ್ಲ ಅಂದ್ರೆ ಎಲ್ಲೋ ಒಂದ್ ಕಡೆ ಇದೇ ಬಿಜೆಪಿ ಹೇಳ್ತಾರೆ, ನೋಡ್ರಿ 40 ವರ್ಷ ದುಡಿದ್ರು ಕಾಂಗ್ರೆಸ್ ಪಕ್ಷಕ್ಕೆ, ಶಾಮನೂರ್ ಶಿವಶಂಕರಪ್ಪ ಅವರು ಹೌದು ಎಷ್ಟೊಂದು ದುಡಿಸ್ಕೊಂಡ್ರು, ಅವ್ರ ನಿಷ್ಠೆ ಇದ್ರು ಅವ್ರ ಮನೆಗೆ ಮೋಸ ಮಾಡ್ಬಿಟ್ರಲ್ರಿ. ಹೌದು. ಮಲ್ಲಿಕಾರ್ಜುನ್ ನೋಡಿ ನಿಮ್ ತಂದೆಗೆ ಟಿಕೆಟ್ ಕೊಟ್ಟಿಲ್ಲ, ಪ್ರಭಾ ಮೇಡಮ್ ನೋಡಿ ನಿಮ್ ತಂದೆಗೆ ಟಿಕೆಟ್, ನಿಮ್ಮ ಮಾವ ಟಿಕೆಟ್ ನಿಮ್ ಮಗನ್ ಕೊಟ್ಟಿಲ್ಲ, ಅದೇ. ಇಂಥ ದ್ರೋಹ ಪಾರ್ಟಿಗೆ ನೀವು ಸಪೋರ್ಟ್ ಮಾಡ್ತೀರಾ ಅಂತೇಳಿ ಹಿಂಗೆಲ್ಲ ಕತೆ ಕಟ್ಬಿಡೋರು. ಹೌದು. ಇವತ್ತು ಅವ್ರ ಮನೆಗೆ ಕೊಡ್ಬೇಕಾಗಿದ್ದು ಕೊಟ್ಟಿದೀವಿ, ಮುಂದಿನ ಸರಿ ಎಲ್ರಿಗೂ ಅವಕಾಶ ಸಿಗುತ್ತೆ. ಎಲ್ಲರಿಗೂ ಬರೀ ಮುಸಲ್ಮಾನರದ್ದಲ್ಲ, ಅಹಿಂದ ವರ್ಗದವ್ರಿಗೂ ಅವಕಾಶ ಸಿಗುತ್ತೆ. ಸರಿ. ಈಗ ನಮ್ಮ ಎಲ್ಲ ಅಹಿಂದ ವರ್ಗದವ್ರು ಏನು ಯಾರ್ಯಾರು ಇದ್ದೀರಾ, ದಯವಿಟ್ಟು ನೀವು ಸದಾ ಕಾಂಗ್ರೆಸ್ ಜೊತೆಗಿದ್ದವರು ಕಾಂಗ್ರೆಸ್ಸಿಗೆ ಬೆಂಬಲಿಸಿ ಒಂದು ಅಭೂತಪೂರ್ವ ಗೆಲ್ಲಿಸನ್ನು ಸಾಧಿಸಿ. ಆ ಯುವ ಹುಡುಗ ಏನಿದ್ದಾನೆ ಸಮರ್ಥ, ಒಳ್ಳೆ ಹುಡುಗ, ಭಾಳ ಮೃದ ಮನಸ್ಸಿರುವಂಥ ಹುಡುಗ, ಅಂಥ ಹುಡುಗನ ಬೆಳೆಸೋಣ. ಮುಂದೆ ನಮ್ಮ ಅವಕಾಶಗಳು ಸಿಕ್ಕೇ ಸಿಗುತ್ತೆ ಅಂಥೇಳಿ ನಾನು ನಿಮ್ಮ ಮುಖಾಂತರ ಎಲ್ರಿಗೂ ಮನವಿ ಮಾಡ್ತಾ ಇದ್ದೀನಿ. ಇದೊಂದು ಒಳ್ಳೆ ಅವಕಾಶ. ಕಾಂಗ್ರೆಸ್ ಪಾರ್ಟಿ ಮುಸಲ್ಮಾನರಿಗೆ ಎಷ್ಟು ನಿಯತ್ತಿಂದ ಅನೇಕ ಹುದ್ದೆಗಳು ಕೊಟ್ಟಿದ್ದೀವಿ. ನಾವು ಕಾಂಗ್ರೆಸ್ ಪಾರ್ಟಿಗೆ ಯಾವತ್ತೂ ಬೆಂಬಲ ಮಾಡಬೇಕು. ನಾವು BJP ಅವರಿಗೆ ಯಾವ ಕಾರಣಕ್ಕೂ ಬೆಂಬಲ ಮಾಡಕ್ಕೆ ಹೋಗಬಾರ್ದು, ಅವರಿಗೆ ಒಂದು ದಾರಿ ಮಾಡಿಕೊಡ್ಬಾರ್ದು. ದಕ್ಷಿಣದಲ್ಲಿ ಯಾವ ಕಾರಣಕ್ಕೂ BJP ಬರೋಕ್ಕೆ ಯಾರು ಅಲ್ಪಸಂಖ್ಯಾತರು ಬಿಡಲ್ಲ, ಯಾವ ಹಿಂದ ವರ್ಗದವರು ಬಿಡಲ್ಲ ಅಂತ ನಿಮ್ಮ ಮುಖಾಂತರ ಹೇಳಿ. ಥ್ಯಾಂಕ್ ಯು ವೆರಿ ಮಚ್.